ನಮಸ್ಕಾರ ಸ್ನೇಹಿತರೆ, ಪ್ರಿಯಾಂಕಾ ಲಾಗ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವು ಹೆಚ್ಚಾಗಿ ಟೀ ಕುಡಿತಾ ಇದ್ದೀರಾ ಅಥವಾ ಟೀ ಕುಡಿದೇ ಇರೋಕ್ಕೆ ಆಗ್ತಾ ಇಲ್ವಾ? ಟೀ ಕುಡಿದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋ ಶಾಕಿಂಗ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು. ಹಾಗಾಗಿ ಟೀ ಕಾಫಿ ಕುಡಿಯುವವರು ತಕ್ಷಣ ಈ ವಿಡಿಯೋ ನೋಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇನ್ನು ತಂಪಾದ ಪಾನೀಯಗಳ ಮೇಲೆ ಮನಸ್ಸಾಗೋದು ಸಹಜ. ಅವು ದೇಹವನ್ನು ತಂಪಾಗಿರಿಸುತ್ತೆ ಅನ್ನೋ ತಪ್ಪು ಕಲ್ಪನೆ ನಮ್ಮಲ್ಲಿದೆ ಅಲ್ವಾ? ತಂಪಾದ ಪಾನೀಯಗಳು ಕೆಲವೊಂದು ಆರೋಗ್ಯ ತೊಡಕುಗಳಿಗೆ ಕಾರಣವಾಗುತ್ತವೆ ಅನ್ನೋದು ನೆನಪಿರಲಿ. ಆದರೆ ಪ್ರತಿನಿತ್ಯ ತಪ್ಪದೇ ಕುಡಿಯುವ ಕಾಫಿ, ಟೀಗಳ ಬಗ್ಗೆ ನಿಮಗೆ ಅರಿವೇ ಇರೋದಿಲ್ಲ. ಆದರೆ ನಮ್ಮ ಹಿರಿಯರು ಮಾತಾಡೋ ಮಾತನ್ನು ಕೇಳೇ ಇರ್ತೀರ. ನಮಗೆ ದಿನಾಲೂ 1 ಗ್ಲಾಸ್ ಟೀ ಕುಡಿದೇನೆ ಸಮಾಧಾನನೇ ಆಗಲ್ಲ ಅಂತ. ನಮ್ಮ ಹಿರಿಯರು ಇದನ್ನು ಹಿಂದಿನಿಂದಲೂ ಪಾಲಿಸುತ್ತಾ ಬಂದಿದ್ದಾರೆ. ಆರೋಗ್ಯ ತಜ್ಞರ ಪ್ರಕಾರ ಕಾಫಿಯ ಹೊರತಾಗಿ ಚಹಾವನ್ನು ಸೇವನೆ ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ತಾರೆ. ಅಷ್ಟಕ್ಕೂ ಟೀ ಕುಡಿಯೋದ್ರಿಂದ ಪಡಿಬಹುದಾದ ಲಾಭಗಳೇನು ಈಗ ನೋಡೋಣ. ಚಹಾವು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದೆ. ಚಹಾವು ಕಾಫಿಗಿಂತ ಕಡಿಮೆ ಕೆಫಿನ್ ಒಳಗೊಂಡಿರುತ್ತೆ. ಚಹಾವು ನಿಮ್ಮ ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳಂತಹ ಅಪಾಯವನ್ನು ತಗ್ಗಿಸುತ್ತದೆ. ಇನ್ನು ತೂಕವನ್ನು ಕಡಿಮೆ ಮಾಡಿಕೊಳ್ಳೋಕೆ ಉಪಯೋಗವಾಗುತ್ತೆ. ಇನ್ನು ಮೂಳೆಗಳನ್ನು ರಕ್ಷಿಸಿಕೊಳ್ಳೋಕೆ ಸಹಾಯವಾಗುತ್ತೆ. ನೆನಪಿರಲಿ, ಚಹಾವು ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಮತ್ತು ಖಿನ್ನತೆಯನ್ನು ದೂರ ಮಾಡುತ್ತದೆ. ಅಪಾಯಕಾರಿ ಕ್ಯಾನ್ಸರ್ ಮತ್ತು ಹೃದ್ರೋಗಗಳಂತಹ ಕಾಯಿಲೆಗಳಿಂದ ದೂರವಿಡಬಹುದು. ನೀವು ಕಾಫಿಯ ಬದಲು ಚಹಾವನ್ನು ಆಯ್ಕೆ ಮಾಡಿಕೊಳ್ಳೋದು ಉತ್ತಮ. ಚಹಾವು ದೇಹದಲ್ಲಿನ ಹೆಚ್ಚಿನ ಬೆವರುವಿಕೆಯನ್ನು ಹೊರಹಾಕುತ್ತದೆ. ಬೆವರನ್ನು ಹೊರಹಾಕಿ ದೇಹವನ್ನು ತಂಪಾಗಿಡೋಕೆ ಸಹಾಯ ಮಾಡುತ್ತದೆ. ಸಾಕಷ್ಟು ಜನರು ಸುಡುವ ಶಾಖದಲ್ಲಿ ತಂಪಾದ ಪಾನೀಯವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆದರೆ ಸಂಶೋಧನೆಗಳು ಮಾತ್ರ ಬಿಸಿ ಚಹಾ ಕುಡಿಯುವುದು ದೇಹಕ್ಕೆ ಹೆಚ್ಚು ತಂಪಾಗಿಸುವ ಪರಿಣಾಮವನ್ನು ಬೀರುತ್ತದೆ ಎಂದು ಹೇಳುತ್ತದೆ. ಚಹಾವು ಕಣ್ಣಿನ ಆರೋಗ್ಯ ಸಮಸ್ಯೆಯನ್ನು ನಿವಾರಿಸುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚಹಾ ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನು. ಹಾಗಂತ ಹೇಳಿಬಿಟ್ಟು ದಿನಾಲೂ ಜಾಸ್ತಿ ಟೀ ಕುಡಿತಾ ಇರಬಾರ್ದು. ದಿನಕ್ಕೆ 2 ಕಪ್ನಷ್ಟು ಕುಡಿದ್ರೆ ಸಾಕು. ಅತಿಯಾದರೆ ಅಮೃತ ಕೂಡ ವಿಷ ಅಲ್ವಾ? ಇವತ್ತಿನ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.